ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಮೀಡಿಯಾ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಎಜೆ ಬೆಂಕಿಯಲ್ಲಿ ಕೈ ಇಡ್ತಾನ ಇಲ್ಲವಾ ಅನ್ನುವುದು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಸಂಚಿಕೆ ಆರಂಭದಲ್ಲಿ ಸರು ಮತ್ತು ಲಕ್ಷ್ಮಿ ಇಬ್ಬರು ದುರ್ಗಾ ಮುಂದೆ ಲೀಲಾ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರ್ತಾರೆ. ಇನ್ನು ಅದೆಲ್ಲ ದುರ್ಗಾ ಸಹಿಸ್ಕೊಳ್ಳೋಕ್ಕಾಗದೆ ಅವರನ್ನು ಬೈದು ಕಳಿಸ್ತಾ ಇರ್ತಾಳೆ. ಇನ್ನು ಈ ಕಡೆ ಹೇಜೆ ಆ ಒಗಟಿಗೆ ಉತ್ತರವನ್ನು ಹುಡುಕಲು ಹೋಗ್ತಿರ್ತಾನೆ. ಅಲ್ಲಿಯೇ ದಾರಿಯಲ್ಲಿ ಒಂದು ಬೆಂಕಿ ಕಾಣುತ್ತೆ. ಅಲ್ಲಿ ಸ್ವಲ್ಪ ದೂರ ಹೋಗಿ ಕಾರನ್ನು ನಿಲ್ಲಿಸಿ ಆ ಬೆಂಕಿ ಹತ್ರ ಲೀಲಾ ಮತ್ತು ಏಜೆ ಇಬ್ಬರು ಬರ್ತಾರೆ. ಆಗ ಏಜೆ, ನನಗೆ ಈ ಉತ್ತರ ಸಿಕ್ತು, ಈ ಬೆಂಕಿಯಲ್ಲಿದೆ ಈ ಉತ್ತರ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಕುಂತಿರ್ತಾರೆ. ಇನ್ನು ಏಜೆ ಆ ಒಗಟಿಗೆ ಉತ್ತರ ಈ ಬೆಂಕಿನೇ ಅಂತ ಹೇಳಿ ಅವನು ತೋರಿಸ್ತಾ ಇರ್ತಾನೆ. ಇನ್ನು ಅಂತರ ಸಿಗಬೇಕಾದ್ರೆ ಇಲ್ಲೇ ಆ 5 ನಂಬರ್ ಇದೆ, ಆ 5 ನಂಬರನ್ನು ಇಬ್ಬರು ಪತ್ತೆ ಮಾಡೋಣ, ಹುಡುಕಲಿಲ್ಲ ಅಂತ ಹೇಳಿ ಒಂದು 2 ನಿಮಿಷ ಹುಡುಕ್ತಾ ಇರ್ತಾರೆ. ಇನ್ನು ಲೀಲಾ ತಡ ಮಾಡದೆ ಅವಳಿಗೆ ಡೌಟ್ ಬಂತು, ಆ 5 ನಂಬರ್ ಬೆಂಕಿ ಒಳಗೆ ಇದ್ದರೆ ಹೇಗೆ ಈಜಿ ಅಂತ ಹೇಳಿ 5 ನಿಮಿಷ ತಡಿ ಈಜೆ, ನೀರನ್ನು ತಂದುಬಿಡ್ತೀನಿ, ಆ ಬೆಂಕಿಯನ್ನು ಆರಿಸಿ ಆ 5 ನಂಬರ್ ತಗೊಂಬಿಡೋಣ ಅಂತ ಹೇಳ್ತಿರ್ತಾನೆ. ಇನ್ನು ಈ ಕಡೆ ವಿಕ್ರಮ್ ಹೇಳ್ಕೊಟ್ಟಾಗೆ ಸರು ಮತ್ತು ಲಕ್ಷ್ಮಿ ಹೇಳ್ತಿದ್ದಾರೆ, ಕಂಗ್ರ್ಯಾಚುಲೇಷನ್, ನೀವು ಹೋಗಿರೋ ಜಾಗ ಕರೆಕ್ಟಾಗಿದೆ ಅಂತ ಹೇಳ್ತಿರ್ತಾರೆ. ಆ ಬೆಂಕಿಯಲ್ಲಿ ನಿಮ್ಮ ಉತ್ತರ ಇದೆ ಅಂತ ಹೇಳ್ತಿರ್ತಾರೆ. ಮತ್ತು ಆ ಬೆಂಕಿಯನ್ನು ನೀರಾಕಿ ಆರಿಸಂಗಿಲ್ಲ ಮತ್ತು ಬೇರೆ ವಸ್ತುಗಳನ್ನು ತಗೊಂಡು ಅದನ್ನು ಆರಿಸಂಗಿಲ್ಲ ಅಂತ ಹೇಳ್ತಿರ್ತಾರೆ. ನೀವೇ ಸ್ವಂತದಾಗಿ ಕೈ ಹಾಕಿ ಆ ಉತ್ತರವನ್ನು ತೆಗೆದುಕೊಳ್ಳಬೇಕು ಅಂತಲೂ ಹೇಳ್ತಿರ್ತಾರೆ. ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಆ 5 ನಂಬರ್ ಅದರಲ್ಲೇ ಇದೆ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾ ಇರ್ತಾರೆ. ಈಜೆ 1 ಸೆಕೆಂಡ್ ಯೋಚನೆ ಮಾಡಿ ಅವನು ಕೈಲಿಂದನೇ ಬೆಂಕಿ ತೆಗಿಕೆ ಹೋಗ್ತಾ ಇರ್ತಾನೆ. ಇನ್ನು ಅಲ್ಲೇ ನಿಂತಿರೋಲಿಲ್ಲ, ಬೇಡ ಏಜೆ, ನಾನು ಹೋಗಿ ವಾಟರ್ ಬಾಟಲ್ ತಂದುಬಿಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಇನ್ನು ಏಜೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡಾದ್ರೆ ಅವನು ಕಾಲಿಂದ ಬೆಂಕಿಯನ್ನು ಒದ್ದು ಬೆಂಕಿ ಒಳಗೆ ಕೈ ಹಾಕಿ ಅವನು ಕ್ಲೂವನ್ನು ತೆಗಿತಾ ಇರ್ತಾನೆ. ಇನ್ನು ಈ ಕಡೆಯಲ್ಲಿಲ್ಲ, ವಾಟರ್ ಬಾಟಲನ್ನು ತರುವಾಗ ಸ್ವಲ್ಪ ತೆಳಗಡೆ ಬಿದ್ದು ಗಾಯ ಮಾಡ್ಕೊತಾಳೆ. ಆಗ ಏಜಿಗೆ ಒಂದು ಕಾಯಿನ್ ಸಿಗುತ್ತೆ. ಆ ಕಾಯಿನ ಮೇಲೆ ಲೀಲಾ ನೀರು ಹಾಕ್ತಾಳೆ. ಏಜೆ, ಇದು ಕಾಯಿನು, ಇದರಲ್ಲಿ ನಂಬರ್ ಇಲ್ಲಿದೆ, ಪತ್ತೆ ಮಾಡಿ ಅಂತ ಅವಳು ಯೋಚನೆ ಮಾಡ್ತಾನೆ ಕುಂತಿರ್ತಾಳೆ. ಆಗ ಏಜೆ ಅದರಲ್ಲಿರೋ ನಂಬರನ್ನು ಓದ್ತಾನೆ, 1933 ಅಂತ. ಆದರೆ ಇದರಲ್ಲಿರೋದು 4 ನಂಬರು, ಇನ್ನೊಂದು ನಂಬರ್ ಎಲ್ಲಿ ಅಂತ ಪತ್ತೆ ಮಾಡ್ತಾ ಇರ್ತಾನೆ. ಆಗ ಯೋಚನೆ ಮಾಡಿ, ಲೀಲಾ ಗೊತ್ತಾಯಿತು ನನಗೆ, ಇದು 5 ನಂಬರ್ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಇನ್ನು 5 ನಂಬರ್ನ ಎಲ್ಲಾದರೂ ಹುಡ್ಕೋಣ ಬನ್ನ, ಇಲ್ಲೇ ಇದೆ, ಅದು ಪತ್ತೆ ಮಾಡಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಸರು ಮತ್ತು ಲಕ್ಷ್ಮಿ, ಯಾರಕ್ಕ ಮೊಬೈಲ್ ಪಾಪ ನಮ್ಮ ಕೈಲಿ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಿರ್ತಾರೆ. ಆಗ ಹೋಗ್ಲಿ ಬಿಡು, ಆ ಲೀಲಾಗೆ ನಮ್ಮ ಕೈಲಿ ಈ ಥರ ಪರ್ಮಿಷನ್ ಕೊಡೋಕ್ಕಾಗ್ತಿಲ್ಲ ಮತ್ತು ಇವನ್ ಬಾಯಿಲಿಂದನೇ ಕೊಡೋಣ ಅಂತ ಅವ್ರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಇನ್ನು ಈ ಕಡೆ ವಿಕ್ರಮ್, ಕೈ ಉರಿತಾ ಇದೆಯಲ್ಲ, ನನಗೆ ಎಡ್ ಉರಿದಿರು ಬೇಡ ಮತ್ತು ನಮ್ಮ ಕಣ್ಣನ್ನು ಸಾಯಿಸಿ ನೀನು ಈ ಸೊಸೈಟಿಯಲ್ಲಿ ಒಂದು ಉತ್ಸವ ಮೂರ್ತಿಯಂತೆ ನೀನು ಮೆರ್ತಾ ಇದೆಯಾ, ಆ ಮೂರ್ತಿಯನ್ನು ನಾನು ಕೆಳಗಡೆ ಬೀಳಿಸ್ತೀನಿ ಅಂತ ಅವನು ಹೇಳ್ತಿರ್ತಾನೆ. ಇನ್ನು ವಿಕ್ರಮ್ ಸರು ಮತ್ತು ಲಕ್ಷ್ಮಿಗೆ ಒಂದು ಕ್ಲೂವನ್ನು ಕಳಿಸ್ತಾನೆ, ಅದನ್ನು ಲೀಲಾಗೆ ಸೆಂಡ್ ಮಾಡಿ ಅಂತ ಹೇಳ್ತಿರ್ತಾನೆ. ಇನ್ನು ಸರು ಮತ್ತು ಲಕ್ಷ್ಮಿ ಇಬ್ಬರು ಸೇರಿ ಕಾಲ್ ಮಾಡಿ ಲೀಲಾಗೆ ಸೆಂಡ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಏಜೆ, ಇನ್ನು 5 ನಂಬರ್ ಸಿಕ್ಬಿಟ್ರೆ ನಾನು ನಿನ್ನ ಹತ್ರ ಬಂದುಬಿಡ್ತೀನಿ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ನಾವಿಬ್ಬರು ಪ್ರೇಮಲೋಕಕ್ಕೆ ಹೋಗಿಬಿಡ್ಬೋದು ಅಂತ ಅವನು ಹೇಳ್ತಿರ್ತಾನೆ. ಇನ್ನು ಲೀಲಾಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ಏಜೆ ಓದ್ತಾ ಇರ್ತಾನೆ. ಆಗ ಲೀಲಾ, ಓದೋ ಕ್ಲೂಗಿಂತ ಈ ಕ್ಲೂ ಕಷ್ಟವಾಗಿದೆ ಏಜೆ, ಇದನ್ನು ಹೇಗೆ ಕಂಡುಹಿಡಿಯೋದಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಆಗ 5 ನಿಮಿಷ ಯೋಚನೆ ಮಾಡಿ ಅವರಿಗೆ ಒಂದು ಕ್ಲೂ ಸಿಗುತ್ತೆ. ಇದು ಒಗಟಿ ಅರ್ಥ ಒಂದು ಸ್ಕೂಲು, ಆ ಸ್ಕೂಲು ಇಲ್ಲೇ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಅವರಿಬ್ಬರು ನಡ್ಕೊಂಡೆ ಆ ಸ್ಕೂಲನ್ನು ನೋಡ್ತಾ ಇರ್ತಾರೆ. ಇನ್ನು ಈ ಕಡೆ ಲೀಲಾಗೆ ಬಹಳ ಸುಸ್ತಾಗ್ತಾ ಇರ್ತಾರೆ. ಬೆಳಗ್ಗೆ ಊಟ ಮಾಡಿ ಬಂದಿರುವುದಿಲ್ಲ, ಅದಕ್ಕೆ ಏಜೆ ಏನು ಕೇರೆ ಮಾಡದೆ ಅವಳನ್ನೇ ಎಳ್ಕೊಂಡೇ ಹೋಗ್ತಿರ್ತಾನೆ. ಇನ್ನು ಒಂದು ಸ್ಕೂಲ್ ಸಿಗುತ್ತೆ, ಅಲ್ಲಿಗೆ ಬಂದು ಆ ಒಗಟಿಗೆ ಉತ್ತರ ಆ ಬೆಲ್ಲೇ ಇರ್ಬೋದು, ಆ ಬೆಲ್ಲನ್ನು ಹೊಡೆದ್ರೆ ಆ ಉತ್ತರ ಸಿಗುತ್ತೆ ಅಂತ ಹೇಳ್ತಿರ್ತಾನೆ. ಸಡನ್ನಾಗಿ ಲೀಲಾ ಒಂದು ಕ್ಷಣ ಯೋಚನೆ ಮಾಡದೆ ಆ ಬೆಲ್ಲನ್ನು ಹೊಡಿತಾ ಇರ್ತಾಳೆ. ಹೊಡೆದ ತಕ್ಷಣ ಆ ಶಾಲೆಯ ಗೇಟ್ ಕೀಪರ್ ಬಂದು ಅವನು ಬೈತಿರ್ತಾನೆ, ಏನು ಮೇಡಮ್ ನೀವು ಹೀಗೆ ಮಾಡಿಬಿಟ್ರಲ್ಲ, ನೀವು ಬೆಲ್ಲ ಹೊಡೆದ ಮೇಲೆ ನನ್ನ ಕೆಲಸ ಹೋಗಿಬಿಡುತ್ತೆ ಅಂತ ಅವನು ಗಾಬರಿಯಿಂದ ಹೇಳ್ತಿರ್ತಾನೆ. ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾನೆ. 4 ಗಂಟೆಗೆ ಬಿಡಬೇಕಾದ ಶಾಲೆ 12 ಗಂಟೆಗೆ ಬಿಟ್ಟಿದ್ದೀರಾ, ನನ್ನ 12 ದಿನ ಆಯಿತು ಜಾಯಿನ್ ಮಾಡಿ ಅಂತ ಹೇಳ್ತಿರ್ತಾನೆ. ಅಷ್ಟೇ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಏಜೆ,
ನನಗೆ ಉತ್ತರ ಗೊತ್ತಾಯಿತು ಲೀಲಾ, ಅವನು ಹೇಳಿದ್ದ ಟೈಮ್ನಲ್ಲಿ ನಮ್ಮ ಉತ್ತರ ಇದೆ ಅಂತ ಹೇಳಿ ಅಲ್ಲಿದ್ದ. ಇನ್ನು ಎಜೆ ಅವನಿಗೆ ಜಾಯಿನ್ ಡೇಟು 12 ಮತ್ತು ಬೆಲ್ಲೋಡ ಟೈಮು 4:15, ಅದೇ ನಮ್ಮ ಉತ್ತರ ಅಂತ ಹೇಳ್ತಿರ್ತಾನೆ. ಆಗ ಲೀಲಾ ಒಂದು ಕ್ಷಣ ಯೋಚನೆ ಮಾಡಿದೆ, ಅವರಿಗೆ ಫೋನ್ ಮಾಡಿ ಎಜೆ ಅಂತ ಎಜೆಗೆ ಹೇಳ್ತಿರ್ತಾರೆ ಲೀಲಾ. ಇನ್ನು ಎಜೆ ಫೋನ್ ಮಾಡೋಕ್ಕೆ ಸೈಡಿಗೆ ಹೋಗ್ತಾನೆ. ಇನ್ನು ಈ ಕಡೆ ವಿಕ್ರಮ್ ಲೀಲಾ ಮತ್ತು ಸರುಗೆ ಒಂದು ಮೆಸೇಜ್ ಕಳ್ತಾನೆ. ಆ ಮೆಸೇಜನ್ನು ಲೀಲಾಗೆ ಸೆಂಡ್ ಮಾಡಿ ಅಂತ ಹೇಳ್ತಿರ್ತಾರೆ. ಆಗ ಸರು ಮತ್ತು ಲಕ್ಷ್ಮಿ ಆ ಮೆಸೇಜನ್ನು ಲೀಲಾಗೆ ಸೆಂಡ್ ಮಾಡ್ತಾ ಇರ್ತಾರೆ. ಇನ್ನು ಲೀಲಾಗೆ ಆ ಮೆಸೇಜ್ ಬಂದಿರುತ್ತೆ. ಆಗ ಎಜೆ ಅಲ್ಲಿಗೆ ಬಂದು ಅಂತರ ಇರುವ ಜಾಗ ಗೊತ್ತಾಯಿತು, ಬಾ ಲೀಲಾ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆಗ ಲೀಲಾ ಅಂತರ ನಾವು ಆ ಜಾಗ ಬೇಗ ತಲುಪಿದರೆ ಅಂತರ ಸಿಗ್ತಾಳೆ, ಸ್ವಲ್ಪ ಲೇಟಾಗಿ ತಲುಪಿದರೆ ಮಧ್ಯಂತರ ಆಗ್ತೀವಿ ಅಂತ ಕಳಿಸಿದ್ದಾರೆ ಎಜೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ದುರ್ಗಾ ಒಬ್ಬಳೆ ಯೋಚನೆ ಮಾಡ್ಕೊತ ಕುಂತಿರ್ತಾಳೆ. ಅಂತರ ಅದಕ್ಕೆ ಸಿಕ್ಕಿದ್ದಾಳೆ ಅಂದರೆ ಲೀಲಾ ದುಃಖ ಪಡಬೇಕು. ಯಾವುದಾದ್ರೂ ಹೆಂಗ್ಸಾಗಿದ್ದರೆ ಅವಳು ತುಂಬ ಸಂಕಟ ಪಡ್ತಾ ಇದ್ಲು, ಇವಳು ನೋಡಿದ್ರೆ ಖುಷಿ ಪಡ್ತಾಳೆ ಅಂತ ಹೇಳ್ತಿರ್ತಾಳೆ. ದುರ್ಗಾ ಲೀಲಾಗೆ ಕಾಲ್ ಮಾಡ್ತಾ ಇರ್ತಾಳೆ, ಆದರೆ ಕಾಲೇ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಎಜೆ ಅಂತರನ ಹುಡ್ಕೊಳ್ಳು ಅವರು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಆಗ ಅಂತರ ಪ್ರೀತಿಯ ಬಗ್ಗೆ ಲೀಲಾ ಹತ್ರ ಹೇಳ್ಕೊತಾ ಇರ್ತಾನೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.